ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾನಿರೋದು ಮೈಸೂರಲ್ಲಿ. ಸೊ ಮೈಸೂರು ಅಂದರೆ ನಿಮ್ಗೆ ಗೊತ್ತಲ್ಲ, ಇಟ್ಸ್ ಎ ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ. ಆ್ಯಂಡ್ ಮತ್ತು ಮೈಸೂರಲ್ಲಿ ಫೇಮಸ್ ಅಂತಂದರೆ ನಿಮಗೆ ಪ್ಯಾಲೇಸು, ಅದು ಬಿಟ್ಟರೆ ಝೂ. ಸೊ ಇದು ಎರಡು ಬಿಟ್ಟು ಮೈಸೂರಲ್ಲಿ ಇನ್ನೂ ನಿಮಗೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಪ್ಲೇಸ್ ಇದ್ದಾವೆ. ಅದರಲ್ಲಿ ಮೈಸೂರು ರೈಲ್ವೆ ಮ್ಯೂಸಿಯಮ್ಮು ಒಂದು. ಸೊ ಇವತ್ತು ನಾನು ನಿಮಗೆ ಕವರ್ ಮಾಡಿ ತೋರಿಸೋದು ಮೈಸೂರು ರೈಲ್ವೆ ಮ್ಯೂಸಿಯಂ ಮತ್ತು ಮೈಸೂರಲ್ಲಿ ಶುಕವನ ಅಂತ ಬೋನ್ಸಾಯ್ ಪಾರ್ಕ್ ಅಂತ ಹೇಳ್ಬಿಟ್ಟು ಅದೇ. ಸೊ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿ ತೋರಿಸ್ತೆ. ಸೊ ಅದು ಹೆಂಗದೆ ಏನು ಎತ್ತ ನಾವು ನೋಡುವ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ನೋಡಿ, ಇದು ಲಂಡನ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಂತೆ ಫಸ್ಟು. ಕಂಪ್ಲೀಟು ಸ್ಟೀಮ್ ಇಂಜಿನು, ಫುಲ್ ಸ್ಟೀಮ್ ಇಂಜಿನ್ ಅದು. ನೋಡಿ ಹಿಂಗದೆ. ಇಲ್ಲೊಂದು ಇನ್ಸ್ಪೆಕ್ಷನ್ ಕಾರ್ ಅದೇ. ಸೊ ಇದು ರೈಲ್ವೆ ಹಾಳುಗಳಾದರೆ ಅಲ್ಲಿ ನಿಮಗೆ ರಿಪೇರಿ ಮಾಡಲಿಕ್ಕೆ ಇದೆ ಇನ್ಸ್ಪೆಕ್ಷನ್ ಇಂಜಿನ್ ಯೂಸ್ ಮಾಡೋದು. ಸೊ ಈಗ ರೈಲ್ವೆ ಹಳಿ ಚೇಂಜ್ ಮಾಡ್ತಾರಲ್ಲ, ಸೊ ಇದೆಯಾ. ಸೊ ಇದನ್ನು ನೀವು ಹಿಂಗೆ ಲಾಕ್ ಮಾಡಿ ಹಿಂಗೆ ಎಳೆದ್ಬಿಟ್ರೆ ಇದು ವರ್ಕ್ ಆಗ್ತದೆ. ಈಗ ಜಾಮಾಗದಿದೆ ಬಿಡು. ಸೊ ಇದು ನೀವು ಹಳಿ ಚೇಂಜ್ ಮಾಡಲಿಕ್ಕೆ ಈ ಥರ ವ್ಯವಸ್ಥೆ ಇದೆ ಇಂಡಿಯನ್ ರೈಲ್ವೇಸಲ್ಲಿ. ಈಗೂ ಇದೆ ನಾವು ಯೂಸ್ ಮಾಡೋದು. ಇಲ್ಲಿದೆ ನೋಡಿರಿ, ಸಿಂಗಲ್ ಲಿವರ್ ಗ್ರೌಂಡ್ ಫ್ರೇಮ್. ಇದು ಹಳಿ ನೋಡಿ, ಎಲ್ಲ ಜೆಲ್ಲಿ ಹಳಿ ಮತ್ತು ಮಧ್ಯ ಸಪ್ರೇಷನ್ನು ಅಂತ ಅದಕ್ಕೆ ನ್ಯಾರೋ ಗೇಜ್. ಇದು ನ್ಯಾರೋ ಗೇಜ್, ಇದು ನ್ಯಾರೋ ಗೇಜ್, ಇದು ಬ್ರಾಡ್ ಗೇಜು, ಇದು ದೊಡ್ಡ ಮೀಟ್ರ್ ಗೇಜು. ಓಕೆ, ಅದು ಬ್ರಾಡ್ ಗೇಜು. ಓ ಇದು ಒಂಥರ ರೈಲಿಗೆ ಇದು. ಇದು ಇನ್ನೂ ದೊಡ್ಡದಕ್ಕೆ ಇವಾಗಿರೋದು. ಓ ಬ್ರಾಡ್ ಗೇಜ್. ಓ ಈಗಿನ ಟ್ರ್ಯಾಕ್ ಇದು ಈಗಿನ ಟ್ರ್ಯಾಕ್. ಓಹೋ, ಬ್ರಾಡ್ ಗೇಜ್ ಇಷ್ಟು ದೊಡ್ಡದು. ಮತ್ತೆ ಇಷ್ಟು ದೊಡ್ಡದು ನಮ್ಮ ಟ್ರ್ಯಾಕು. ನೋಡಿ ಈಗಿನ ಟ್ರ್ಯಾಕ್ ಇಷ್ಟು ದೊಡ್ಡದು. ನೋಡಿ ಈಗಿನ ವ್ಯವಸ್ಥೆ ಇದು ಬ್ರಾಡ್ ಗೇಜು ಈಗಿಂದಿರೋದು. ನೋಡಿ ಹಳಿ ಚೇಂಜ್ ಮಾಡೋದು ಹಿಂಗಿರ್ತದೆ. ಇಲ್ಲೊಂದಳಿ. ಸೊ ಅಲ್ಲಿ ಮಧ್ಯ ಲಿವರ್ ಇರ್ತದೆ. ಸೊ ಅದು ಎಳೆದ್ಬಿಟ್ರೆ ಇಲ್ಲಿ ಟ್ರ್ಯಾಕ್ ಚೇಂಜ್ ಆಗ್ತದೆ. ಸೊ ಯಾವ ಟ್ರ್ಯಾಕಿಗೆ ಬೇಕೋ ಆ ಟ್ರ್ಯಾಕಿಗೆ ಹಾಕ್ಕೋಬೋದು. ಹಳೆ ಇಂಜಿನ್ಗೆಲ್ಲ ನೋಡಿ ಮೀಟ್ರ್ ಗೇಜ್ ಬರ್ತಿತ್ತು. ನೋಡಿ ಇದು ಮೀಟ್ರ್ ಗೇಜ್. ಒಂದು ದೊಡ್ಡದು ಇಂಜಿನ್ನು. ಇದನ್ನು ಸ್ಟೀಮ್ ಇಂಜಿನ್ ಅನಿಸುತ್ತೆ. ಇದು ಸ್ಟೀಮ್ ಇಂಜಿನ್ನು. ನೋಡಿ ಇದಕ್ಕೆ ನೀರು ತುಂಬಿಸ್ಲಿಕ್ಕೆ ವ್ಯವಸ್ಥೆ ನೋಡಿ ಮೊದಲು ಹೆಂಗಿತ್ತು. ಇದರಲ್ಲಿ ನೀರು ಹೋಗ್ತದೆ ಈ ಪೈಪಲ್ಲಿ ಹಿಂಗೆ. ಮತ್ತು ಅಲ್ಲಿ ಟ್ಯಾಂಕ್, ಇದು ಆ ಟ್ಯಾಂಕಲ್ಲಿ ಬೀಳ್ತದೆ. ಇದು ಟ್ರೈನು ಹಿಂಗೆ ಇಂಜಿನ್ ತಂದು ಅಲ್ಲಿ ನಿಲ್ಲಿಸ್ತಿದ್ರು. ಸೊ ಈ ಥರ ಇದಕ್ಕೆ ವಾಟರ್ ಕಾಲಮ್ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ ಈ ಥರ ವ್ಯವಸ್ಥೆ ಇತ್ತು ಮುಂಚೆ. ಇದು ಸ್ಟೀಮ್ ಇಂಜಿನ್ ನೋಡಿ ಹೆಂಗದೆ. ಇಲ್ಲಿ ವಾಟರ್ ಬಾಟ್ಲ್. ಸೊ ಇದರಲ್ಲಿ ಕೋಲ್ ಹಾಕೋದು. ಇಲ್ಲಿ ಕೋಲ್ ಇರ್ತದೆ. ಈ ಕೋಲ್ ಇಲ್ಲಿಂದ ತೆಗೆದು ಇದರಲ್ಲಿ ಹಾಕ್ಬೇಕು ಇಲ್ಲಿ. ಸೊ ಇದು ಬಾಯ್ಲರ್ ಇರುತ್ತೆ ಆಚೆಗೆ. ಸೊ ಇಲ್ಲಿಂದ ನೋಡಿ ಅದು ಸ್ಟೀಮ್ ಜನ್ರೇಟ್ ಆಗಿ ಇದು ಟ್ರೈನ್ ಓಡ್ತದೆ. ಸೊ ಇವೆಲ್ಲ ಫುಲ್ ಕಂಟ್ರೋಲ್ಸು, ಎಲ್ಲ ಮ್ಯಾನ್ಯುಯಲ್ಲು, ಯಾವುದೋ ಆಟೋಮೆಟಿಕಲ್ ಅಲ್ಲ. ಅವಾಗೆ ಇದೆಲ್ಲ ಹಳೆಯ ಕಾಲದ್ದು. MG ಹ್ಯಾಂಡ್ ಕ್ರೇನ್ ಅಂತೆ ನೋಡಿ. ಇದು ದೊಡ್ಡ ಕ್ರೇನ್ ಇದು, ಆಯಿತಾ. ಇದು ಎಂತಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಈಗ ಟ್ರೈನು ಒಳಗಡೆ ಎಂಥರು ಕಮಾಡಿಟೀಸ್ ಎಲ್ಲ ಹಾಕಬೇಕು ಅಂದ್ರೆ, ದೊಡ್ಡ ಲಗೇಜ್ ಎಲ್ಲ ಹಾಕಬೇಕಪ್ಪ, ಆವಾಗ ಈ ಕ್ರೇನ್ ಯೂಸ್ ಮಾಡ್ತಾರೆ. ಸೊ ಹಿಂಗೆ ಇರ್ತದೆ. ಸೊ ಇವೆಲ್ಲ ಹಳೆ ಕಾಲದ್ದು ನೋಡಿ. ಇದೆಲ್ಲ ನ್ಯಾರೋ ಗೇಜ್ ನೋಡ್ಬೋದು, ಬ್ರಾಡ್ ಗೇಜ್ ಅಲ್ಲ, ಸಾರಿ ಮೀಟ್ರ್ ಗೇಜ್ ಅನಿಸ್ತದೆ. ಹೌದು, ಮೀಟ್ರ್ ಗೇಜ್ ಇದು. ಸೊ ಈಗ ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಆಗಿರೋ ಮಿಷನ್ಸ್ ಎಲ್ಲ ಬಂದಿದೆ, ಬಟ್ ಕಾನ್ಸೆಪ್ಟ್ ಸೇಮು ನೋಡಿ. ಇದು NG ಸ್ಟೀಮ್ ಲೋಕೋಮೋಟಿವ್ ಕಂಪನಿ ಅವ್ರು ಮಾಡಿದ್ದು 1922ರಲ್ಲಿ. ದಿಸ್ ಈಸ್ ಎ ನ್ಯಾರೋ ಗೇಜ್ ಟ್ರೈನ್ ನೋಡಿ. ಹಳಿ ಸಣ್ಣ ಅದೇ ಇದಕ್ಕೆ. ಇಲ್ಲಿ ನಿಮಗೊಂದು ಈ ಮ್ಯೂಸಿಯಮಲ್ಲಿ ಒಂದು ಸಣ್ಣದು ಟಾಯ್ ಟ್ರೈನ್ ಬೇರೆ ಅದೇ. ನೀವು ಇದರಲ್ಲಿ ಜರ್ನಿ ಎಲ್ಲ ಮಾಡ್ಬೋದು. ಟಿಕೆಟ್ ಫ್ರೀ. ನೀವು ಏನು ಟಿಕೆಟ್ ತಗೊಂಡಿರ್ತೀರ ಸ್ಟಾರ್ಟಿಂಗ್ ಅದೇ ಟಿಕೆಟ್. ಮೈಸೂರು ಮ್ಯೂಸಿಯಂ, ರೈಲ್ವೆ ಮ್ಯೂಸಿಯಂ ಏನಿದೆಯಲ್ಲ, ಇದು 1979ರಲ್ಲಿ ಇಂಡಿಯನ್ ರೈಲ್ವೇಸ್ ಅವರು ಎಸ್ಟಾಬ್ಲಿಷ್ ಮಾಡಿದ್ದು. ಸೊ ಇದು ಸೆಕೆಂಡ್ ಲಾರ್ಜೆಸ್ಟ್ ಇಂಡಿಯನ್ ಮ್ಯೂಸಿಯಂ ಇನ್ ಇಂಡಿಯಾ. ಸೊ ಇದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಇರೋದು ಡೆಲ್ಲಿಲಿ ಸಿಕ್ಕಾಪಟ್ಟೆ ದೊಡ್ಡದಿದೆ. ಸೊ ಇದು ಸೆಕೆಂಡು. ಇದರಲ್ಲಿ ನಿಮಗೆ ಹಳೆ ರೈಲ್ವೇದು ಕಲೆಕ್ಷನ್ನು ಮತ್ತು ಇಂಡಿಯನ್ ರೈಲ್ವೆ ಹೆಂಗೆ ಅಪ್ಗ್ರೇಡ್ ಆಯಿತು ಅಂದರೆ ಹೆಂಗೆ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಆಗಿ ಮೊದಲೇ ಎಂಜಿನ್ ಎಲ್ಲ ಹೆಂಗಿತ್ತು, ಸೊ ಅದ್ರದ್ದೆಲ್ಲ ಕಲೆಕ್ಷನ್ನು ಮತ್ತು ಅದ್ರ ಮಾಡೆಲ್ಸು ಈ ಒಂದು ಮ್ಯೂಸಿಯಮಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ.
ನೋಡಿ ಎಲ್ಲ ಟ್ರೈನಿಗೂ ಹೋದ್ರೆ ಡಿಸ್ಕ್ರಿಪ್ಷನ್ ಎಲ್ಲ ನೀಟಾಗಿ ಹಾಕಿದ್ರಿ ಇಲ್ಲಿ. ಇದು ನೋಡಿ 1992ರಲ್ಲಿ MG ಸ್ಟೀಲ್ ಲೊಕೊಮೋಟಿವ್ ಟ್ಯಾಂಕ್ ಟೈಪ್ ಈ ಟ್ರೈನ್ ಅದೆಯಲ್ಲ ಇದನ್ನು ಬೈ ಮಾಡಿದ್ರು ಅಂತ ನೋಡಿ. ಇದು 36,340 ರೂಪಾಯಿಗೆ ಇವರು 1999ರಲ್ಲಿ ಮೈಸೂರು ರಾಜ್ಯದವರು ಇದನ್ನು ಬೈ ಮಾಡಿ ಯೂಸ್ ಮಾಡಿದ್ರಂತೆ. ನೋಡಿ 36,000ಕ್ಕೆ ಇಷ್ಟು ದೊಡ್ಡ ಟ್ರೈನ್ ಆವಾಗ. ಹಿಂಗೆ ಟ್ರೈನು ಎಷ್ಟು ದೊಡ್ಡ ಇರ್ತಲ್ಲ, ಹೆಂಗೆ ತಿರ್ಸೋದು? ಈಗ ಟ್ರೈನ್ ತಿರ್ಸ್ಲಿಕ್ಕೆ ಈಗ ನಾರ್ಮಲ್ ಕಾರು ಬೈಕು ತಿರ್ಸ್ದಂಗೆ ಎಲ್ಲ ಆಗೋದಿಲ್ಲಲ್ಲ. ಸೊ ಅದಕ್ಕೆ ಒಂದು ವ್ಯವಸ್ಥೆ ಇದೆ, ನಾನು ನಿಮ್ಗೆ ತೋರಿಸ್ದೆ ನೋಡಿ. ಸೊ ಈ ಟ್ರೈನ್ ಬಂದು ಇಲ್ಲಿ ನಿಂತ್ಕೊಳ್ತದೆ. ಸೊ ಇದು ರೋಟ್ರಿ ಇದು, ಓಕೆನಾ. ಇದು ಕೆಳಬದಿಗೆ ಅದಕ್ಕೆ ಮೋಟ್ರ್ ಫಿಕ್ಸ್ ಆಗಿರ್ತದೆ, ಇದು ತಿರುಗ್ತದೆ. ಸೊ ಇದು ತಿರುಗಿದ ಮೇಲೆ ಆಬ್ವಿಯಸ್ಲಿ ಟ್ರೈನು ಈ ಕಡೆ ಇರೋದು ಆ ಕಡೆ ಮುಖ ಆಗ್ತದೆ. ಸೊ ಇದು ಒಂದು ಸಿಂಪಲ್ ಪ್ರಿನ್ಸಿಪಲ್ಲು. ಸೊ ಈಗ ಯೂಸ್ ಮಾಡ್ತಾ ಅನಿಸ್ತದೆ ಹಿಂಗೆ ಕಾನ್ಸೆಪ್ಟ್ ನೋಡಿ. ಟ್ರೈನ್ ಟರ್ನ್ ಮಾಡೋದು ಹಿಂಗೆ, ಈ ಯೂ ಟರ್ನ್ ಎಲ್ಲ ಹೊಡಿಬೇಕು ಅಂದರೆ ಹಿಂಗೆ. ಇದು ಮೈಸೂರು ರೈಲ್ವೆ ಸ್ಟೇಷನ್ನು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಲ್ಲ, ಅದು ಮೇನ್ ರೈಲ್ವೆ ಸ್ಟೇಷನ್ ಇದು. ಸೊ ಇಲ್ಲಿ ಇದ್ರ ಪಕ್ಕದಲ್ಲೇ ಇರೋದು ಇದು ಮ್ಯೂಸಿಯಮ್ಮು. ನೀವು ಆರಾಮ್ ನೋಡ್ಕೊಂಡು ಬರ್ಬೋದು, ಇಲ್ಲಿ ಏನು ಸಮಸ್ಯೆ ಇಲ್ಲ. ಯಾವ ಟ್ರೈನಿಗೆ ಬೇಕಾದ್ರೆ ಮೇಲೆಲ್ಲ ಹತ್ಬೋದು, ಏನು ಸಮಸ್ಯೆ ಇಲ್ಲ. ಓಕೆ, ಹಿಂಗೆ ಹತ್ತಿ ನೋಡ್ಬೋದು. ಇಲ್ಲಿ ನೋಡಿ, ಇದೆಲ್ಲ ಕೋಲ್ ಸ್ಟೋರೇಜ್ ಮಾಡುವಂಥದ್ದು. ಇಲ್ಲಿಂದ ಕೋಲ್ ತೆಗೆದು ಇಲ್ಲಿ ಹಾಕೋದು ಇದರಲ್ಲಿ, ಆಯಿತಾ. ಇದು ಇದು ಎಂಥದ್ದು ಡ್ರೈವರು ಹಿಂದೆ ಮಾಡೋದು ಎಲ್ಲ ಸುಮಾರು ಕಂಟ್ರೋಲ್ಸು. ಆಮೇಲೆ ಇದು ಸ್ಟೀಮ್ ಇಂಜಿನ್ದೆಲ್ಲ ಎಂಥದ್ದು ಎಲ್ಲ ತೋರಿಸ್ತದೆ. ಸೊ ಇಲ್ಲಿ ಅಂತ ಹೋದ್ಯಪ್ಪ, ಯಾವುದೋ ಸ್ಟೇರಿಂಗ್ ಇದರಲ್ಲಿ, ಯಾವುದೋ ಒಂದು ಸ್ಟೇರಿಂಗ್ ಹತ್ತಲ ಅನ್ಕೊಳ್ಳಿ. ಅರೆ कहना क्या चाहते हो? ಒಂದು ರೇಲ್ ಕೆಫೆ ವರ್ಕಿಂಗಲ್ಲದೆ AC ಬೆಲೆ ಹಾಕಿಟ್ಟಾರೆ. ಇದ್ರೊಳಗಡೆ ನಿಮಗೆ ಸ್ಯಾಂಡ್ವಿಚ್ಚು ಮತ್ತು ಕಾಫಿ ಎಲ್ಲ ಸಿಗ್ತದೆ ತಿನ್ನೋದು. ಇದ್ರೊಳಗಡೆ ಹೋಗ್ಬೋದು. ಈಗ ಜನ ಸುಮಾರು ಜನ ಇದ್ರು, ಸಿಕ್ಕಾಪಟ್ಟೆ ರಶ್ ಆಗ್ಬಿಟ್ಟದೆ ಈಗ. ಇವತ್ತು ಬೇರೆ ಸ್ಯಾಟರ್ಡೇ, ಭಯಂಕರ ಜನ ಬಂದುಬಿಟ್ಟಾರೆ ನೋಡಿ. AC ಗಿಸಿ ಎಲ್ಲ ಅದೇ, ಇಲ್ಲಿ AC ಕೋಚ್ ಅದೇ. ವುಡನ್ ವ್ಯಾಗನ್ ಇದು, ಮೀಟ್ರ್ ಗೇಜು. ಇದು 100 ವರ್ಷ ಹಳೆದಂತೆ ನೋಡಿ, 100 ಇಯರ್ಸ್ ಓಲ್ಡು. ಇದ್ರೊಳಗಡೆಗೆ ನೋಡಿ ಎಲ್ಲ ಫುಲ್ಲು ಇವರೆಲ್ಲ ಸಾಮಾನೆಲ್ಲ ತುಂಬಿಸ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು ಅವಾಗ. ಇದವನಿ ರೈಲ್ವೆ ಡಿಸೈನ್ ಇತ್ತು ಮೊದಲೇ. ಮರದ್ದು ಇದೆಲ್ಲ ನೋಡಿ, ಈಗೆಲ್ಲ ಕಬ್ಬಣದ್ದು ಬರ್ತದಲ್ಲ, ಇದು ಪೂರ್ತಿ ಮರದ್ದು ನೋಡಿರಿ. ಒಂದು ರೈಲ್ ಬಸ್ಸು ಇದು 1930ರಲ್ಲಿ ಕಟ್ಟಿದ್ದಂತೆ ನೋಡಿ. ಹೆಂಗದು ಬಸ್ ಟೈಪೇ ರೈಲ್ ಮಾಡಿಬಿಟ್ಟಿದ್ರು ಇವರು, ಬೆಸ್ಟ್ ಮಾಡಿ. ಆವಾಗೆ 1930ರಲ್ಲಿ ಇದು ಹತ್ಬೋದು ನೀವು. ಇಲ್ಲಿ ಎಲ್ಲ ಸೀಟೆಲ್ಲ ನೋಡಿ, ಬಸ್ ಇದ್ದಂಗೆ, ಅದು KSRTC ಬಸ್ ಶೀಟ್ ಇದ್ದಂಗೆ ಇದ್ದಾವೆ, ಆರಾಮ್ ಕುತ್ಕೋಬೋದು. ಅದ್ರ ಮುಂದೆ ಹಿಂದೆಲ್ಲ ಹೋಗೋದಿಲ್ಲ, ಇದು ಸುಮ್ಮನೆ ಫೋಟೋ ತಕ್ಕೊಂಡು ಹೋಗ್ಬೇಕಷ್ಟೇ. ನೋಡಿ, ನೀವು ಶುಕವನಾಗೆ ಬಂದರೆ ಶುಕವನ ಒಳಗಡೆ ಎಲ್ಲ ಫೋಟೋ ತೆಗಿಯೋಂಗೆಲ್ಲ ಇಲ್ಲ. ಸೊ ಸುಮ್ಮನೆ ನೀವು ಹೋಗಿ ಬರ್ಡ್ಸ್ ಎಲ್ಲ ನೋಡ್ಕೊಂಬರ್ಬೇಕು. ಅಲ್ಲಿ ಭಾರಿ ಸೂಪರ್ ವೆರೈಟಿ ಬರ್ಡ್ಸ್ ಎಲ್ಲ ಇದ್ದಾವೆ, ಅಂದರೆ ಮಕಾವೆಲ್ಲ ಹೇಳ್ತೀವಲ್ಲ. ಸೊ ಅದೆಲ್ಲ ಮಸ್ತ್ ಬರ್ಡ್ಸ್ ಎಲ್ಲ ಇದ್ದಾವೆ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಹುಡುಗರು ಸಣ್ಣ ಮಕ್ಕಳೆಲ್ಲ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯೆನ್ಸು. ನೀವು ಕರ್ಕೊಂಬರೋದಿದ್ರು ಬರ್ರಿ, ಆದರೆ ಫೋಟೋ ಎಲ್ಲ ತೆಗಿಯೋಂಗಿಲ್ಲ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಶುಕವನ. ಸೊ ಹೊರಗಡೆ ಅಷ್ಟೇ ಎಂಟ್ರೆನ್ಸ್ ಮಾತ್ರ ತೋರಿಸ್ತೆ, ಬೇರೆ ನಾನು ಬೋನ್ಸೈ ಗಾರ್ಡನ್ನು ಅದೆಲ್ಲ ನಿಮಗೆ ಕವರ್ ಮಾಡಿ ತೋರಿಸ್ತೆ. ನೋಡಿ ಎಷ್ಟು ಗಿಡ ಇದ್ದಾವೆ ಇದೆಲ್ಲ ನೋಡಿ. 1998ರಿಂದ ಇಷ್ಟೇ ದೊಡ್ಡ ಆಗಿರೋದು, ಈಗ 2023.
ನೋಡಿ ಎಷ್ಟೆಲ್ಲ ಗಿಡ ಇದ್ದಾವೆ. ಬೋನ್ಸೈ ಅಂದರೆ ಇದೆ, ಹಿಂಗೆ ಇರ್ತದೆ. ಅಂದರೆ ವರ್ಷ ಜಾಸ್ತಿ ಆಗಿರ್ತದೆ ಗಿಡಕ್ಕೆ, ಆದರೆ ಬೆಳೆದಿರೋದಿಲ್ಲ. ನೋಡಿ ಈ ಗಾರ್ಡನಿಗೆ ಟೈಮಿಂಗ್ಸ್ ಅದೇ, ಬೆಳಿಗ್ಗೆ 10ರಿಂದ 1 ಗಂಟೆ ಮತ್ತು 3ರಿಂದ 6 ಗಂಟೆ ಏನೋ ಅನಿಸ್ತದೆ. ಸೊ ಅದರೊಳಗೆ ನೀವು ನೋಡ್ಕೊಬೇಕು. ಮೈಸೂರಿಗೆ ಬಂದರೆ ಇದೊಂದು ಒಳ್ಳೆ ಪ್ಲೇಸು, ವಿಸಿಟ್ ಮಾಡ್ಬೋದು ನೀವು. ಒಳ್ಳೆ ಗಿಡ ನೋಡ್ಕೊಂಡು ಹೋಗ್ಬೋದು, ಮಸ್ತ್ ಮಾಡಿ. ಇದು ಶುಕವನದ ಹತ್ರ ಆಗ್ತದೆ. ನೀವು ಶುಕವನ ಸರ್ಚ್ ಮಾಡಿದ್ರೆ ಮ್ಯಾಪಲ್ಲಿ ನಿಮಗೆ ಸಿಗ್ತದೆ. ಅಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ದೇವಸ್ಥಾನ ಅದೇ, ಶುಕವನ ಅದೇ, ಮತ್ತು ಇದೊಂದು ಗಾರ್ಡನ್ ಅದೇ. ಇವು 3 ಒಳ್ಳೆ ವಿಸಿಟಿಂಗ್ ಪ್ಲೇಸಸ್. ಬಿಳಿ ಬಸರಿ ಮರ ಅಂತೆ. ಇದು ನಮ್ಮೂರು ಬದಿಗೆಲ್ಲ ಅದೇ, ಇದು ಸಿಕ್ಕಾಪಟ್ಟೆ ದೊಡ್ಡ ಆಗ್ತದೆ. ಇಲ್ಲಿ ನೋಡ್ರಿ ಇಷ್ಟೇ ಸಣ್ಣದೆ. ಇದು ನೋಡಿ 1986 ಇದು. ಎಲ್ಲ 45-50 ವರ್ಷದ ಗಿಡ. ಇಲ್ಲಿ ಆ್ಯಾವ್ರೇಜಾಗಿ ಹೇಳ್ಬೇಕಂದ್ರೆ ಇವೆಲ್ಲ ಗಿಡಕ್ಕೂ 45-50 ವರ್ಷ ಆಗದೆ. ಟವರ್ ನೋಡಿ ಹೆಂಗೆ ಮಾಡೋರಲ್ಲಿ, ಅದೇ ಒಳ್ಳೆ ಸೂಪರ್ ಸ್ಟೈಲ್ ಮಾಡಿದ್ರಲ್ಲ. ನೋಡಿ ಅದು ಮೊಬೈಲ್ ನೆಟ್ವರ್ಕ್ ಟವರ್ ಅದು. ನೋಡಿ ಇದು ರಾಮಶಿಲೆ, ರಾಮ ಸೇತು ಕಟ್ಟಬೇಕಾದ್ರೆ ಯೂಸ್ ಮಾಡಿರೋ ಕಲ್ಲು ಅಲ್ಲೇನಾ. ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ನೀರಿಲ್ಲ ನೋಡಿ ಹಿಂಗಿದೆ, ಅದು ಒಂದು ತಂದಿಟ್ಟಾರೆ ಇಲ್ಲಿ. ಇವಿಷ್ಟು ಬೋನ್ಸಾಯ್ ಪಾರ್ಕು ನೋಡಿದ್ರಲ್ಲ ನೀವು. ಇಷ್ಟೇ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.